ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಸಾಗರ ಕರಾಟೆ ಇನ್ಸ್ಟಿಟ್ಯೂಟ್ ಇದರ 25ನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಗ್ಲೋಬಲ್ ವರ್ಲ್ಡ್ ರೆಕಾರ್ಡ್ ಮತ್ತು ಅಂತಾರಾಷ್ಟ್ರೀಯ ಕರಾಟೆ ಪಂದ್ಯಾವಳಿಯಲ್ಲಿ ಪದಕ ವಿಜೇತರಾದ ಕರಾಟೆ ಪಟುಗಳಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಲಾಯಿತು. ಸಾಗರದ ಅಂಚೆ ಕಚೇರಿ ಮುಂಭಾಗದಲ್ಲಿರುವ ಮಹಿಳಾ ಸಮಾಜ ಸಭಾಭವನದಲ್ಲಿ ನಡೆಸಿತು. ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಗೋಪಾಲಕೃಷ್ಣ ಬೇಳೂರು ಅವರು ಉದ್ಘಾಟನೆ ನೆರವೇರಿಸಿ ಮಾತನಾಡಿದರು. ಸ್ವಾತಂತ್ರ್ಯ ದಿನಾಚರಣೆ ನಿಮಗೆಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಕೋರುತ್ತಾ ಸಾಗರ ಕರಾಟೆ ಇನ್ಸ್ಟಿಟ್ಯೂಟ್ ಇಂದ ಇವತ್ತಿನ ಒಂದು ಗ್ಲೋಬಲ್ ವರ್ಲ್ಡ್ ರೆಕಾರ್ಡ್ ಮತ್ತು ವಿಶ್ವ ಅಂತಾರಾಷ್ಟ್ರೀಯ ಕರಾಟೆ ಪಂದ್ಯಾವಳಿ ಪದಕ ವಿಜೇತರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಈ ಕಾರ್ಯಕ್ರಮದ ಇವತ್ತಿನ ಅಧ್ಯಕ್ಷತೆ ವಹಿಸಿರುವಂತ ಖುಷಿ ಆಯ್ತು ನನಗೆ. ಎಲ್ಲ ಸಣ್ಣ ಏನೋ ಒಂದು 10-20 ಜನ ಇರ್ಬೋದು ತಿಳ್ಕೊಂಡಿದ್ದೆ, ತುಂಬಾ ಜನ ಇದ್ದಾರೆ. ಬಹುಶಃ ಸುಮಾರು ವರ್ಷಗಳ ಹಿಂದಿಂದ ಈ ಸಂಸ್ಥೆಯನ್ನು ನಡೆಸಿಕೊಂಡು ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆಸಿದ್ದಾರೆ ಕದರ್ಗಳು. ಆ ಸಂಸ್ಥೆಯಲ್ಲಿ ಇವತ್ತು ಬಹಳಷ್ಟು ಮಕ್ಕಳು ಇವತ್ತು ಸುಮಾರು 20,000 ಮಕ್ಕಳು ಕರಾಟೆಯನ್ನು ತರಬೇತಿಗಳನ್ನು ಹೋಗಿದ್ದಾರೆ. ಕರಾಟೆ ಬೇರೆ ಬೇರೆ ವಿಂಗ ನೋಡಕ್ ಹೋದ್ರೆ ಇವತ್ತು ಸ್ಪೋರ್ಟ್ಸ್ ಅಲ್ಲಿ ಬಹಳ ಇದೆ. ಸ್ಪೋರ್ಟ್ಸಿಗೂ ಮತ್ತು ಕರಾಟೆಗೂ ವ್ಯತ್ಯಾಸ ಇದೆ. ಕರಾಟೆ ತನ್ನ ರಕ್ಷಣೆಯನ್ನು ಮಾಡಿಕೊಳ್ಳಿಕ್ಕೋಸ್ಕರ ಮತ್ತು ಮಾನಸಿಕ ಒತ್ತಡಗಳಿದ್ದಾಗ ವಿದ್ಯಾರ್ಥಿಗಳು ಓದುವುದಲ್ಲಿರ್ತಾರೆ. ಆ ಓದಿನ ಜೊತೆಗೆ ಕ್ರೀಡೆ ಮತ್ತು ಇತರ ಕರಾಟೆಗಳನ್ನ ಯಾರು ಅಭ್ಯಾಸವನ್ನು ಮಾಡ್ಕೊಳ್ತೀರಿ ಅದು ನಿಮ್ಮ ಜೀವನದ ಗುರಿ ಮುಟ್ಲಿಕ್ಕೆ ಅವಕಾಶ ಇದೆ. ಅಂದ್ರೆ ಒತ್ತಡಗಳು ಕಮ್ಮಿ ಆಗುತ್ತೆ. ಒತ್ತಡಗಳು ಕಮ್ಮಿ ಆದಾಗ ಓದಕ್ಕೆ ಖುಷಿ ಆಗುತ್ತೆ, ಮತ್ತೊಂದಿಷ್ಟು ಪಂಚ್ ಮಾಡ್ಲಿಕ್ಕೂ ಅವಕಾಶ ಇರುತ್ತೆ. ಹೌದಲ್ಲ? ಆದ್ರೆ ಏನ್ ಮಾಡ್ತಾರೆ ತಾಯಿಂದರು, ಶಾಲೆ ಬಂದ ತಕ್ಷಣನೇ ಮಗ ಬರೋದೇ ಕಾಯ್ತಾ ಇರ್ತಾರೆ. ಒಂದಿಷ್ಟು ತಿಂಡಿ ಕೊಡೋದು, ಕುದ್ರ ಓದು 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 ಅಂತೇಳಿ ಅವನಲ್ಲೇ ಕೂರಿಸ್ಕೊಡ್ತಾರೆ. ಹಾಗೆ ಮಾಡಬಾರ್ದು. ತಾಯಿಂದ ಬಹಳ ಜನ ಇದೆ. ಮಕ್ಕಳಿಗೆ ಬೆಳಗ್ಗೆಯಿಂದ ಸಂಜೆವರೆಗೆ ಶಾಲೆಯಲ್ಲಿ ಪಾಠ ಕೇಳಿ ಮನೆಯಲ್ಲೂ ಬಂದ ತಕ್ಷಣ ಪಾಠನೇ ನೀವು ಒತ್ತಡ ಮಾಡಿ ಹಾಕಿದ್ರೆ ಅವನು ಡಬಲ್ ಕನ್ನಡಕ್ಕೆ ಹಾಕ್ಬೇಕಾಗತ್ತ. ಅಂದ್ರೆ ಒತ್ತಡ ಹೆವಿ ಹಾಕಬಾರ್ದು. ಮಕ್ಕಳ ಮಾನಸಿಕ ಒತ್ತಡವನ್ನು ಕಮ್ಮಿ ಮಾಡಿ